Hey, what's up? This is Pradeep, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, Government First Grade College, Vijayanagar, Bangalore. In today's session, we are going to focus on New International Economic Order, NIEO. So, what do we understand by NIEO? What is the purpose of NIEO? Why it came to be called a NIEO? And what was the historical background which actually made NIEO came into existence? If there is a new international economic order, was there something called as old international economic order? What is the reason for this new international economic order? ಸೊ ಈ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಈ ಒಂದು ಸಂಚಿಕೆಯಲ್ಲಿ ಪ್ರಯತ್ನ ಪಡೋಣ. ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಅಂದರೆ ಏನು, ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಹಳೆಯ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಇತ್ತ, ಇದರ ಔಚಿತ್ಯ ಏನು, ಎಲ್ಲವನ್ನು ಕೂಡ ನಾವು ಈ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಸೊ ಲೆಟ್ us try to see what exactly is NIEO is all about. ಹೊಸ ಆರ್ಥಿಕ ಅಂತಾರಾಷ್ಟ್ರೀಯ ವ್ಯವಸ್ಥೆ ಅಂದರೆ ಏನು? It's a set of proposal advocated by developing countries to end economic colonialism and dependency through a new interdependent economy. In other words, ವಿಶ್ವದಲ್ಲಿ ನಾವು ಅಂತಾರಾಷ್ಟ್ರೀಯ ಹೊಸ ಆರ್ಥಿಕ ವ್ಯವಸ್ಥೆನ ಅರ್ಥ ಮಾಡ್ಕೋಬೇಕು ಅಂದರೆ ಲೆಟ್ us go back to about 50 years. 50 ವರ್ಷಗಳ ಹಿಂದೆ ನಾವು ಹೋಗಬೇಕು. ಅಬೌಟ್ 1970, 1970ರಲ್ಲಿ ವಿಶ್ವ ಹೇಗಿತ್ತು? ಸೊ there were two kinds of world, ಎರಡು ರೀತಿಯಾಗಿರುವಂಥ ಪ್ರಪಂಚ. ಒಂದು ಶ್ರೀಮಂತ ರಾಷ್ಟ್ರಗಳು, ಇನ್ನೊಂದು ಕಡೆ ಬಡ ರಾಷ್ಟ್ರಗಳು. ಆವಾಗ ತಾನೇ ಹೊಸದಾಗಿ ಸ್ವತಂತ್ರವನ್ನು ಪಡೆದಂತಹ ರಾಷ್ಟ್ರಗಳಿವೆಲ್ಲವೂ ಕೂಡ. ಭಾರತ, ಆಫ್ರಿಕಾದಲ್ಲಿರುವಂಥ ಬಹುತೇಕವಾದ ಖಂಡಗಳು, ಪಾಕಿಸ್ತಾನ, ಬಾಂಗ್ಲಾದೇಶ, ದಕ್ಷಿಣ ಅಮೆರಿಕದ ಹಲವಾರು ರಾಷ್ಟ್ರಗಳು, ಕೊಲಂಬಿಯಾ, ಅರ್ಜೆಂಟೀನಾ, ಬ್ರೆಜಿಲ್, ಚಿಲಿ. ಸೊ ಹೀಗಾಗಿ ಬಹುತೇಕವಾಗಿರುವಂಥ ರಾಷ್ಟ್ರಗಳು ಹೊಸದಾಗಿ ನೂತನವಾಗಿ ಸ್ವತಂತ್ರ ಪಡ್ಕೊಂಡು, ಅದು ಶೋಷಣೆಯಿಂದ ಮುಕ್ತಿಯಾಗಿ ಸ್ವತಂತ್ರವನ್ನು ಪಡ್ಕೊಂಡು ಹೊಸ ರಾಜ್ಯಗಳ ಸ್ಥಾಪನೆ ಆಗುವಂತಹ ಸಮಯ ಅದು. 1940s, 50s, 60sನಲ್ಲಿ ಬಹುತೇಕ ರಾಷ್ಟ್ರಗಳು, ಲಾಟ್ ಆಫ್ ದಿಸ್ ಕಂಟ್ರೀಸ್ ಎಮರ್ಜ್ಡ್ ಔಟ್ ಆಫ್ ಎಕ್ಸ್ಪ್ಲಾಯಿಟೇಷನ್, ಔಟ್ ಆಫ್ ಶೋಷಣೆ, ಔಟ್ ಆಫ್ ಕಲೋನಿಯಲಿಸಮ್. ಈ ಹೊರಡೆ ಬಂದಂತಹ ಹೊಸದಾಗಿ ಬಂದಂತಹ ರಾಷ್ಟ್ರಗಳೆಲ್ಲವೂ ಕೂಡ ದೇ ಜಾಯಿಂಡ್ ಯುನೈಟೆಡ್ ನೇಷನ್ಸ್, ವಿಶ್ವಸಂಸ್ಥೆ ಒಳಗೆ ದಬಾರ್ ಅಂತ ನುಗ್ಗಿದ್ವು ಎಲ್ಲವೂ ಕೂಡ. ಸೊ ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಆ ಸಮಯದಲ್ಲಿ? ಇಟ್ ವಾಸ್ ಡಾಮಿನೇಟೆಡ್ ಬೈ ದ ವೆಸ್ಟರ್ನ್ ಪವರ್ಸ್. ಶ್ರೀಮಂತ ರಾಷ್ಟ್ರಗಳ ಮುಷ್ಟಿಯಲ್ಲಿ ಇದ್ದಂತಹ ಆರ್ಥಿಕ ವ್ಯವಸ್ಥೆ. ಯಾಕಂದರೆ ಬಡ ರಾಷ್ಟ್ರಗಳ ಹತ್ರ ಏನೂ ಇಲ್ಲ. 99% ಕೃಷಿ ಮೇಲೆ ನಂಬುವಂತಹ ಒಂದು ರಾಷ್ಟ್ರಗಳು. ಕಾರ್ಖಾನೆಗಳಿಲ್ಲ, ಕೈಗಾರಿಕೆ ಇಲ್ಲ, ಸೇವೆಗಳಂತೂ ಇಲ್ಲವೇ ಇಲ್ಲ. ಸಂಪೂರ್ಣವಾಗಿ ಆರ್ಥಿಕ ಅವಲಂಬನೆಗಳು ಅವರ ಕೃಷಿಗಳ ಮೇಲೆ ನಡೀತಾ ಇತ್ತು. ದೇ ವರ್ ಟೋಟಲಿ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಇಟ್ಸ್ ಅನ್ ಅಗ್ರೇರಿಯನ್ ಎಕಾನಮೀಸ್. ಮೋಸ್ಟ್ ಆಫ್ ದಿಸ್ countries are poor countries or developing countries, what we can call. But rich countries, European countries, America, including Australia to some extent, they were all service-oriented economy. They were industrialized, highly industrialized country. They had enormous technology. Proceeding upriver, we are approaching the United Nations headquarters. Composed of 4 main buildings, it is built on a site donated by John D. Rockefeller Jr. The property is internationally owned and does not come under the jurisdiction of New York City or the United States. The Queensboro Bridge is 1,182 feet long and has 2 levels. The large group of white buildings on the left is New York Hospital Cornell Medical Center. Founded in 1771, it is a private and teaching hospital and the second largest medical complex in New York City.
ಸೊ ಈ ರೀತಿಯಾಗಿ ನಾವು ವಿಶ್ವದ ವಿಭಜನೆ ನೋಡ್ತೀವಿ 1970ಸ್ನಲ್ಲಿ. ಸೊ ಇದಕ್ಕಿಂತ ಮುಂಚಿತವಾಗಿ ಹೇಗಿತ್ತು ವ್ಯವಸ್ಥೆ ಅಂದರೆ, ಶ್ರೀಮಂತ ರಾಷ್ಟ್ರಗಳು ಉತ್ಪಾದನೆ ಮಾಡ್ತಾಯಿದ್ರು, ಬಡ ರಾಷ್ಟ್ರಗಳು ಕೊಂಡ್ಕೊಳ್ತಾ ಇದ್ವು. ಈಗ ನೋಡಿ, ನಿಮ್ಮ ಹಳ್ಳಿಯಲ್ಲೇ ನೋಡ್ಬೋದು, ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲೇ ನೋಡಬೇಕು. ಒಬ್ಬ ಶ್ರೀಮಂತ ಹಾಕ್ತಿದ್ದಾನೆ ಅಂತ ಹೇಳಿದ್ರೆ ಅವನ ಹತ್ರ ಹಣ ಇರುತ್ತೆ. ಹಣ ಹೇಗೆ ಬರುತ್ತೆ? ಅವನು ಚಿಕ್ಕ ಅಂಗಡಿ ಹಾಕ್ಕೊಂಡಿರ್ತಾನೆ, ವ್ಯಾಪಾರ ಮಾಡ್ತಾನೆ. ವ್ಯಾಪಾರ ಮಾಡಿದಾಗ ನಿಮಗೆ ಪದಾರ್ಥಗಳು ಕೊಡ್ತಾನೆ ಅವನ ಜೋಬಲ್ಲಿ, ಅವನ ಕಿಸೆಯಲ್ಲಿ. ನೀವು ಅವನಿಗೆ ಹಣ ಕೊಡ್ತೀರಾ, ಅವನ ಜೋಬೊಳಗೆ ಹಾಕ್ಕೊಳ್ತಾನೆ. Just take an example of what is happening around us. Let us take an example of a village community. How a person can become rich. ನೀವು ಸಾಬೂನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ 10 ರೂಪಾಯಿ ಅವನು ಕೊಡ್ತೀರಾ. ಆದರೆ ಅವನು ಹೋಲ್ಸೇಲ್ ಮಾರ್ಕೆಟಿಗೆ ಹೋಗಿ ಅವನು ಎಫರ್ಟ್ ಹಾಕಿ, ಕಷ್ಟಪಟ್ಟು ಬಂಡವಾಳ ಹಾಕಿ ಒಂದು 6 ರೂಪಾಯಿಗೆ ತೊಗೊಂಬಂದಿರ್ತಾನೆ ಅಂದ್ಕೊಳ್ಳಿ. ಸೊ ನಿಮಗೆ ಮಾರಿದಾಗ 10 ರೂಪಾಯಿ, ಅದರ ನಿಜವಾದ ಬೆಲೆ ಅವನಿಗೆ ಬಿದ್ದಿರುವಂಥದ್ದು 6 ರೂಪಾಯಿ, ಅವನ ಲಾಭ 4 ರೂಪಾಯಿ. ಹೀಗೆ ಎಲ್ಲ ಸಾಮಗ್ರಿಗಳ ಮೇಲೆ ಪ್ರಾಫಿಟ್ ಇಟ್ಕೊಂಡು, ಲಾಭ ಇಟ್ಕೊಂಡು ಅವನು ಮಾರ್ತಾನೆ. ಅವನ ಎಫರ್ಟು, ಅವನ ಬಂಡವಾಳ ಅಲ್ಟಿಮೇಟಾಗಿ ಏನಾಗುತ್ತೆ, ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಒಂದು ಅಂಗಡಿ ತೆಕ್ಕೊಂಡು ಕೂತ್ಕೊಂಡ್ರೆ ಅವನ ಅಂಗಡಿಯಲ್ಲಿರುವಂಥ ಪದಾರ್ಥಗಳು ನಿಮ್ಮ ಹತ್ರ ಬರುತ್ತೆ, ನಿಮ್ಮ ಜೊತೆಯಲ್ಲಿರುವಂಥ, ನಿಮ್ಮ ಕಿಸೆಯಲ್ಲಿರುವಂಥ ಹಣ ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಕೀಪ್ಸ್ ಬಿಕಮಿಂಗ್ ರಿಚರ್ ಆ್ಯಂಡ್ ರಿಚರ್ ವೈಲ್ ಯು ಬಿಕಮ್ ಪೋರರ್ ಆ್ಯಂಡ್ ಪೋರರ್. ನಮ್ಮ ಜೋಬಲ್ಲಿ ಹಣ ಹೊರಗಡೆ ಹೋದರೆ ವಿ ವಿಲ್ ಬಿಕಮ್ ಪೋರ್. ಅವನ ಜೋಬಲ್ಲಿ ಹಣ ಬಂದರೆ ಹಿ ವಿಲ್ ಬಿಕಮ್ ರಿಚ್. ಸೇಮ್ ಥಿಂಗ್ ವಾಸ್ ಹ್ಯಾಪ್ನಿಂಗ್ ಇನ್ ದ ವರ್ಲ್ಡ್. ದೊಡ್ಡ ರಾಷ್ಟ್ರಗಳು ಏರ್ ಕಂಡೀಷನ್ನು, ಕಾರು, ಫ್ರಿಡ್ಜು, ವಾಷಿಂಗ್ ಮಿಷಿನ್ನು ಎಲ್ಲವನ್ನು ಮ್ಯಾನುಫ್ಯಾಕ್ಚರ್ ಮಾಡೋರು, ಉತ್ಪಾದನೆ ಮಾಡೋರು ತೊಗೊಂಬಂದು ಬಡ ರಾಷ್ಟ್ರಗಳ ಮೇಲೆ ದಬ್ಬೋರು. ಟೆಲಿವಿಷನ್ನು, ಯಾಕಂದರೆ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ. ವಿ ಡೋಂಟ್ ಹ್ಯಾವ್ ದಟ್ ಟೆಕ್ನಾಲಜಿಕಲ್ ಪ್ರೋವೆಸ್. We never had that kind of technological sophistication to manufacture these goods initially. ಸೊ ನಾವೇನು ಮಾಡ್ತೀವಿ, ನಮ್ಮಲ್ಲಿರುವಂಥ ಹಣ್ಣು ಅವ್ರಿಗೆ ಕೊಡ್ತಾ ಇದ್ವಿ, ಅವರಲ್ಲಿರುವಂಥ ಪದಾರ್ಥಗಳು ನಮ್ಮ ಹತ್ರ ಬರ್ತಾಯಿತ್ತು. ಸೊ therefore there was inequitable distribution of wealth. ಶ್ರೀಮಂತ ರಾಷ್ಟ್ರಗಳು, ಒಂದು ಕಡೆ ಬಡ ರಾಷ್ಟ್ರಗಳು. ನಾವ್ಯಾಕೆ ಖರೀದಿ ಮಾಡ್ತೀವಿ? ಬಿಕಾಸ್ ವಿ ವರ್ ಅನೇಬಲ್ ಟು ಪ್ರೊಡ್ಯೂಸ್. ಸೊ 1970ಸ್ನಲ್ಲಿ ಯಾವಾಗ ಬಡ ರಾಷ್ಟ್ರಗಳು, ಬೆಳೆಯುತ್ತಿರುವಂಥ ರಾಷ್ಟ್ರ ಎಲ್ಲ ಒಟ್ಟಿಗೆ ಬರ್ತಾವಲ್ಲ, ಅವರ ಬೇಡಿಕೆ ಏನು ಅಂತೇಳಿದ್ರೆ, ವಿ ವಾಂಟ್ ಟು ಗ್ರೋ ಟು. ನಮಗೂ ಅವಕಾಶ ಕೊಡಿ. ನೀವು ಇಷ್ಟು ವರ್ಷಗಳ ಕಾಲ ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡಿ, ನಮ್ಮನ್ನು ಶೋಷಣೆ ಮಾಡಿ, ಯು ಅಚೀವ್ಡ್ ಪ್ಯಾರಿಟಿ, ಯು ಅಚೀವ್ಡ್ ಎಕ್ಸಲೆನ್ಸ್, you achieved immense richness at the cost of us. ನಮ್ಮ ಶೋಷಣೆ ಮಾಡಿ. ಈಗ ಸರಿದೂಗಿಸಿ, ವಿ ವಾಂಟ್ ಟು ರಿಸ್ಟೋರ್ ದ ಇಕ್ವಿಲಿಬ್ರಿಯಮ್. ಸೊ ಓಲ್ಡ್ ಆರ್ಡರ್ ವಾಸ್ ಫೇವರಿಂಗ್ ದ ರಿಚ್. ಸೊ ಅದನ್ನು ನಾಶಗೊಳಿಸಿ ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆನ ಶುರು ಮಾಡೋಣ. The main document recognized that the current international economic order was established at the time when most developing countries did not even exist as an independent states. ಆ ಒಂದು ಕಾಲದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ರು. ಅವರದೇ ಆಗಿರುವಂಥದ್ದು ಸಂಪೂರ್ಣವಾಗಿ ತಂತ್ರಜ್ಞಾನಗಳ ಒಂದು ಕೈಗಾರಿಕಾ ಕ್ರಾಂತಿಯನ್ನು ಮುಷ್ಟಿಯಲ್ಲಿ ಇಟ್ಕೊಂಡು ಅವರು ಇಡೀ ವಿಶ್ವವನ್ನೇ ಕಂಪ್ಲೀಟಾಗಿ ಅಲ್ಲೋಲ ಕಲ್ಲೋಲ ಮಾಡ್ತಾಯಿದ್ರು. ಅದನ್ನು ಕೇಳಲಿಕ್ಕೆ ಯಾರೂ ಇರ್ತಿಲ್ಲ. ದೇರ್ ವಾಸ್ ನೋ ಫೋರಮ್ ಟು ಅಡ್ರೆಸ್ ದಿಸ್ ಇಶ್ಯೂಸ್. ವೈ ದೇರ್ ಈಸ್ ಎ ಗ್ಲೋಬಲ್ ಇನ್ಇಕ್ವಾಲಿಟಿ? ವೈ ಓನ್ಲಿ ರಿಚ್ ಕಂಟ್ರೀಸ್ ಆರ್ ಗೆಟಿಂಗ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಟು ದೆಮ್ಸೆಲ್ವ್ಸ್? ವೈ ದೇ ಆರ್ ಏಬಲ್ ಟು ಡೂ ರಿಸರ್ಚ್?
Now is the time to ask, please give us, please restore the inequilibrium. ಇದು ಬಡ ರಾಷ್ಟ್ರಗಳು ಭಿಕ್ಷೆ ಬೇಡುವಂಥದ್ದಲ್ಲ. ಇದು ನಮಗೆ ನಿಮ್ಮಿಂದ ಹಣ ಕೊಡಿ ಅಂತ ಕೇಳ್ತಾ ಇಲ್ಲ, ನಮಗೆ ಅನುದಾನ ಕೊಡಿ ಅಂತ ಕೇಳ್ತಾ ಇಲ್ಲ ಇವರು. ಲೆಟ್ ಅಸ್ ಮೇಕ್ ಇಟ್ ವೆರಿ ಕ್ಲಿಯರ್. ದ ಪೂರ್ ಕಂಟ್ರೀಸ್ were not begging. The poor countries never wanted aid. They wanted something more. ಆರ್ಥಿಕ ವ್ಯವಸ್ಥೆಯ ತಪ್ಪನ್ನು ಸರಿದೂಗಿಸುವಂಥದ್ದು. How? In the spirit of trade, not aid, NIEO called for changes in trade, industrialization, agricultural production, finance and transfer of technology. This is the very key important point. ಇದು ವಿಶ್ವದ ಪ್ರಗತಿ ಹೊಂದಿರುವಂತಹ ಬಡ ರಾಷ್ಟ್ರಗಳಿಗೆ ಬೇಕಾಗಿರುವಂಥದ್ದು. ನಾಟ್ ಏಡ್. ನಮ್ಗೆ ನಿಮ್ಮ ಭಿಕ್ಷೆ ಬೇಕಾಗಿಲ್ಲ, ನಿಮ್ಮ ಅನುದಾನ ಬೇಕಾಗಿಲ್ಲ. ನಮಗೆ ಒಳ್ಳೆ ವ್ಯಾಪಾರದ ವ್ಯವಸ್ಥೆ ಮಾಡಿಕೊಡಿ. ವಾಟ್ ಯು ಮೀನ್ ಬೈ ವ್ಯಾಪಾರದ ವ್ಯವಸ್ಥೆ? What do you mean by better terms of trade? Take an example of an equipment, car. ಒಂದು ಟೈಮ್ನಲ್ಲಿ ಫಾರ್ ಎಕ್ಸಾಂಪಲ್ ಅವರು ಕಾರ್ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಅದು ನಮ್ಮ ದೇಶಕ್ಕೆ ಬರಬೇಕು ಅಂತ ದೇರ್ ವಾಸ್ ನೋ ಟ್ಯಾರಿಫ್. ಆರಾಮಾಗಿ ಆ ಒಂದು ಉತ್ಪಾದನೆ ನಮ್ಮ ದೇಶ ಒಳಗೆ ಬರ್ತಾ ಇತ್ತದು. ಏನು ತೆರಿಗೆ ಏನೂ ಇಲ್ಲ, ಯಾಕಂದರೆ ದೇರ್ ಇಸ್ ನೋ ಪ್ರೊಡಕ್ಷನ್, ದೇರ್ ಇಸ್ ನಥಿಂಗ್ ಕಾಂಪಿಟೇಷನ್, ವಿ ಕ್ಯಾನ್ ಜಸ್ಟ್ ಪರ್ಚೇಸ್ ಇಟ್. ಇದರಿಂದ ಏನಾಯಿತು, ರಾಷ್ಟ್ರಕ್ಕೇನು ಲಾಭ ಆಗ್ತಿರಲಿಲ್ಲ ಇಲ್ಲಿ. ಆದರೆ ನಮ್ಮಲ್ಲಿ ಬೆಳೆಯುವಂಥ ಉತ್ಪಾದನೆಗಳನ್ನ ಅವ್ರ ದೇಶಕ್ಕೆ ಸಾಗಾಣಿಕೆ ಮಾಡಬೇಕು ಅಂದರೆ ದೇರ್ ವಾಸ್ ಅ ರಿಸ್ಟ್ರಿಕ್ಷನ್. ಅತಿ ಹೆಚ್ಚಾಗಿ ಟ್ಯಾಕ್ಸ್ ಹಾಕೋರು ಅವರು, ಯಾಕಂದರೆ ಆ ಒಂದು ಒಳಗಿರುವಂಥ ಮಾರುಕಟ್ಟೆ ಹಾಳಾಗತ್ತೆ ಅಂತ. ಸೊ ದೇರ್ ವಾಸ್ ನೋ ಆಕ್ಸೆಸ್ ಟು ದ ಮಾರ್ಕೆಟ್ಸ್ ಆಫ್ ಡೆವಲಪ್ಡ್ ಕಂಟ್ರೀಸ್. ಪ್ರಗತಿ ಹೊಂದಿರುವಂತಹ ರಾಷ್ಟ್ರಗಳ ಮಾರುಕಟ್ಟೆಗೆ ನಮಗೆ ನಿರ್ಬಂಧನೆಗಳು, ಬಡ ರಾಷ್ಟ್ರಗಳಿಗೆ ನಿರ್ಬಂಧನೆಗಳು. ನಾವು ಸೆಲ್ ಮಾಡೋಕ್ಕಾಗೋದಿಲ್ಲ. ಶ್ರೀಮಂತ ರಾಷ್ಟ್ರಗಳು ಏನೇ ಪ್ರೊಡ್ಯೂಸ್ ಮಾಡಿದ್ರು ಕೂಡ ನಾವು ಆರಾಮಾಗಿ ಖರೀದಿ ಮಾಡಬೇಕು. ಬಟ್ ನಾವು ಉತ್ಪಾದನೆ ಮಾಡಿದ್ರೆ ಅವರು ಖರೀದಿ ಮಾಡ್ತಾ ಇಲ್ಲ ಅಲ್ಲಿ. ಸೊ ಇವ್ರು ಕೇಳ್ತಾ ಇದ್ದಾರೆ, ನಮಗೆ ಒಳ್ಳೆ ವ್ಯಾಪಾರದ ವ್ಯವಸ್ಥೆ ಸೃಷ್ಟಿ ಮಾಡಿಕೊಡಿ, ನಿಮ್ಮ ತೆರಿಗೆಗಳನ್ನ ಕಡಿಮೆ ಮಾಡ್ಕೊಳ್ಳಿ ಅಥವಾ ಸ್ಟಾಪ್ ಮಾಡಿ, ನಮ್ಮ ಉತ್ಪಾದನೆಗಳಿಗೆ ನೀವು ಮಾರ್ಕೆಟ್ನ ಓಪನ್ ಮಾಡಿ. ಇಷ್ಟು ವರ್ಷ ಎಲ್ಲವೂ ಕೂಡ ನಮ್ಮನ್ನೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡು ಹೊರಟೋಗಿದ್ದೀರಾ, ಇವಾಗಾದರೂ ನಮಗೆ ಅಟ್ಲೀಸ್ಟ್ ಕನಿಷ್ಠವಾಗಿ ಇದಾದರೂ ಮಾಡಿಕೊಡಿ. ವಿ ನೀಡ್ ಟು ಹ್ಯಾವ್ ಅ ಮಾರ್ಕೆಟ್. ಒಳ್ಳೆ ವ್ಯಾಪಾರ. ಸೆಕೆಂಡ್ ಕಾಂಪೊನೆಂಟ್, ಇಂಡಸ್ಟ್ರಿಯಲೈಸೇಷನ್. ಸಿ, ದೇರ್ ಇಸ್ ನೋ ಆಲ್ಟರ್ನೇಟಿವ್ ಟು ಡೆವಲಪ್ಮೆಂಟ್ ಗ್ರೋತ್ ಆಫ್ ಎ ಕಂಟ್ರಿ ವಿತೌಟ್ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್. ಯಾರು ಶ್ರೀಮಂತ ರಾಷ್ಟ್ರಗಳಿದ್ದಾವೋ ಆ ರಾಷ್ಟ್ರಗಳಲ್ಲಿ 1890 ಅವರು ಕೈಗಾರಿಕಾ ಕ್ರಾಂತಿ ಶುರು ಮಾಡ್ಕೊಳ್ತಾರೆ. ಬಿಕಾಸ್ ಆಫ್ ರ್ಯಾಪಿಡ್ ರಿಲಯನ್ಸ್ ಆನ್ ಇಂಡಸ್ಟ್ರಿಯಲೈಸೇಷನ್ ದೇ ವರ್ ಏಬಲ್ ಟು ಡಾಮಿನೇಟ್ ದ ವರ್ಲ್ಡ್. ವಿತೌಟ್ ಇಂಡಸ್ಟ್ರಿಯಲೈಸೇಷನ್ ವಿ ಕೆನಾಟ್ ಈವನ್ ಡ್ರೀಮ್ of achieving higher parity. Forget about being a developed country. So, ನಿಮ್ಮ ಕೈಗಾರಿಕೆ ಕ್ರಾಂತಿ ಏನು ಮಾಡ್ಕೊಂಡಿದ್ದೀರಲ್ವಾ, ಶೇರ್ ಇಟ್ ವಿತ್ ಅಸ್. ನಮ್ಗೆ ಶೇರ್ ಮಾಡಿ. ನಮಗೆ ನೀವು ಮಾಡುವಂಥ ಉತ್ಪಾದನೆಗಳ ಅವಶ್ಯಕತೆ ಇಲ್ಲ. ಆ ನೀವು ಮಾಡ್ತಿರುವಂಥ ಪ್ರಾಡಕ್ಟ್ಗಳನ್ನ ತಯಾರಿ ಹೇಗೆ ಮಾಡುವಂಥದ್ದು ಅಂತ ನಮ್ಗೆ ಹೇಳ್ಕೊಡಿ. ಟ್ರಾನ್ಸ್ಫರ್ ಯುವರ್ ಟೆಕ್ನಾಲಜಿ. ತಂತ್ರಜ್ಞಾನ ನಮಗೆ ಕೊಡಿ. ನಮ್ಮನ್ನು ಶೋಷಣೆ ಮಾಡಿಕೊಂಡು ನೀವು ಮಾಡ್ಕೊಂಡಿರುವಂತಹ ಕೈಗಾರಿಕಾ ಕ್ರಾಂತಿ ಮತ್ತು ಆವಿಷ್ಕಾರ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಸಂಶೋಧನೆ, ಎಲ್ಲದರ ಮೂಲಕ ಉತ್ತಮ ತಂತ್ರಜ್ಞಾನ ನಿಮ್ಮ ಹತ್ರ ಇದೆ. ನಾವು ಶೇರ್ ದಿಸ್ ಟೆಕ್ನಾಲಜಿ ವಿತ್ ಅಸ್. ನಮ್ಮ ಬಡತನ ನಿರ್ಮೂಲನೆ ಆಗಬೇಕು ಅಂದರೆ, ನಾವು ಶ್ರೀಮಂತ ರಾಷ್ಟ್ರಗಳು ಆಗಬೇಕು ಅಂದರೆ, ನಮ್ಮ ಜನಗಳು ಚೆನ್ನಾಗಿ ಉತ್ತಮವಾಗಿ ಬೆಳಿಬೇಕು ಅಂತ ಹೇಳಿದ್ರೆ
ನಮಗೆ ತಂತ್ರಜ್ಞಾನದ ಅವಶ್ಯಕತೆ ಇದೆ. ನಾವು ಕಾರ್ಖಾನೆಗಳು ಶುರು ಮಾಡ್ತೀವಿ, ನಾವು ಕಂಪನಿಗಳನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ, ಟೆಕ್ನಾಲಜಿ ಕೊಡಿ. ದಿಸ್ ಈಸ್ ದ ಫಂಡಮೆಂಟಲ್ ಡಿಬೇಟ್ ದಟ್ ವಾಸ್ ಹ್ಯಾಪನಿಂಗ್ ಇನ್ 1970s. The United Nations General Assembly adopted the Declaration for the Establishment of New International Economic Order and its accompanying program of action on 1st May 1974. So because of the pressure and also because of some issues that happened in international world during that particular time, especially the OPEC countries, oil producing and exporting countries, they had tried to have their own cartel, try to fix the price for the oil. And also America lost Vietnam War. So this created an atmosphere among the West, among the North, among the richer countries, that there need to be some kind of responsibility in order to mitigate these kind of problems from emerging in future. ಸೊ ಆ ಒಂದು ಹಿನ್ನೆಲೆಯಲ್ಲಿ ಮೇ 1ನೇ ತಾರೀಕು 1974 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನವ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆನ ರೂಪಿಸಬೇಕು ಎಂಬುವಂಥದ್ದನ್ನು ಅದು ದೃಢೀಕರಿಸುತ್ತೆ. The idea of new international economic order emerged from the experience of decolonization after the Second World War. Newly decolonized countries gained political sovereignty but felt that de jure political colonization ended only to be replaced by de facto economic colonization. ರಾಜಕೀಯವಾಗಿ ನಾವು ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ, ಬಟ್ ಆದರೆ ಆರ್ಥಿಕವಾಗಿ ಇನ್ನೂ ನಾವು ಶ್ರೀಮಂತ ರಾಷ್ಟ್ರಗಳ ಮೇಲೆ ಅವಲಂಬಿತರಾಗಿದ್ದೀವಿ. This has to go. So that is the call for new international economic order. ನವ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯ ಕೂಗೇನು ಅಂತ ಹೇಳಿದ್ರೆ, ಈ ಆರ್ಥಿಕ ವಸಾಹತುಶಾಹಿವಾದವನ್ನು ನಿರ್ಲಕ್ಷ್ಯ ಮಾಡಿ ಕೊನೆಗೊಳಿಸಿ ನಮಗೂ ಕೂಡ ಉತ್ತಮವಾಗಿರುವಂಥ ವ್ಯವಸ್ಥೆನ ಸೃಷ್ಟಿ ಮಾಡಿಕೊಡಿ ಎಂಬುವಂತಹ ಕೂಗು. The mission to achieve more equitable international system was motivated also by increasing inequality in the share of global national income between developed and underdeveloped countries, which more than doubled between 1938 and 1966. ಯಾಕೆ ಬಡ ರಾಷ್ಟ್ರಗಳೇ ಆಗ್ತಾ ಇದ್ವು, ಶ್ರೀಮಂತ ರಾಷ್ಟ್ರಗಳೇ ಆಗ್ತಾ ಇತ್ತು? ಸೇಮ್ ಎಕ್ಸಾಂಪಲ್. If you want to become rich, we have to invest. If we keep on spending, how do you even imagine to fill your coffers? A penny saved is a penny earned. ₹1 ನಾವು ಸೇವ್ ಮಾಡಿದ್ರೆ ₹1 ನಾವು ಸಂಪಾದನೆ ಮಾಡ್ದಂಗೆ. ಸೊ ನಮ್ಮ ಹತ್ರ ಏನೂ ಇಲ್ಲ. ಸೊ how can we become rich? That was the argument there. ವಿಶ್ವದಲ್ಲಿ ಬಹಳಷ್ಟು ಅಸಮಾನತೆ ಇತ್ತು. ಇದಕ್ಕೆ ಕಾರಣ ಅಂಡರ್ ಡೆವಲಪ್ಮೆಂಟ್ and exploitation by the rich countries. From the beginning in 1964, the United Nations Conference on Trade and Development, UNCTAD, along with the associated group of 77 and the non-aligned movement, was a central forum for discussion of NIEO. Key themes of NIEO included both sovereign equality and the right of self-determination, especially when it comes to sovereignty or natural resources. ವಿಶ್ವಸಂಸ್ಥೆಯ UNCTAD ಎಂಬ ಒಂದು ಸಮ್ಮೇಳನದಲ್ಲಿ, ಅಥವಾ ಇಟ್ ವಾಸ್ ಆ್ಯಕ್ಚುಲಿ ಇಂಟರ್ನಲ್ ಫ್ರೇಮ್ವರ್ಕ್. It along with 72 group of 77 countries, they joined together along with Alipta Cheluvali. Basically a lot of third world countries, poor and developing countries.
the focus was, though it was right to determination and uh, more importantly the control of resources, which was against the ethos of market capitalism. ನೋಡಿ, ಪಾಶ್ಚಾತ್ಯ ರಾಷ್ಟ್ರಗಳ ಚಿಂತನೆ ಹೇಗಿತ್ತು ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ಬಂಡವಾಳಶಾಹಿ ಮತ್ತು ಉದಾರವಾದದ ಚಿಂತನೆ. ಮಿತವಾಗಿರುವಂಥ ರಾಜ್ಯ, ಖಾಸಗೀಕರಣ ಮತ್ತು ವ್ಯಕ್ತಿಗಳಿಗೆ ಸಂಪೂರ್ಣವಾಗಿ ಒಂದು ಸ್ವಾತಂತ್ರ್ಯ. ನೀವೇನು ಬೇಕೋ ಮಾಡಿ, we will encourage you, we will not interfere. Just non-interventions of state in economic sphere of state activity. This was the premise. ಈ ಮಾರ್ಕೆಟ್ ಓರಿಯೆಂಟೆಡ್ ಆಗೋಗ್ಬಿಟ್ರೆ ಇಟ್ ಈಸ್ ಆಲ್ವೇಸ್ ಬಿಹೈಂಡ್ ಕ್ಯಾಪಿಟಲ್, ಆಲ್ವೇಸ್ ಬಿಹೈಂಡ್ ಪ್ರಾಫಿಟ್. ಯಾವಾಗ ಮಾರ್ಕೆಟ್ ಎಕನಾಮಿ ಇಟ್ಸ್ ಆಲ್ವೇಸ್ ಬಿಹೈಂಡ್ ಪ್ರಾಫಿಟ್ ಏನಾಗುತ್ತೆ ಅಂತ ಹೇಳಿದ್ರೆ ಆವಾಗ ಸ್ಟೇಟ್ ಇಂಟರ್ವೆನ್ಷನ್ ಭಾಳ ಕಡಿಮೆ ಆಗಿರುತ್ತೆ ಅಲ್ಲಿ. ಅಮೇರಿಕಾ, ಯುರೋಪ್ನಲ್ಲಿ ಇನ್ ಕೇಸ್ ಒಬ್ಬ ಆಂಟ್ರಪ್ರೆನ್ಯೂರ್ ಅವ್ರೇನಾದರೂ ಮಾಡಬೇಕು ಅಂದ್ಕೊಂಡ್ಬಿಟ್ರೆ ಸ್ಟೇಟ್ ಅವನಿಗೆ ಸಂಪೂರ್ಣವಾಗಿ ಸಹಕಾರ ಕೊಡುತ್ತೆ. ದೇರ್ ಇಸ್ ನೋ ಪ್ರಿವೆಂಟಿವ್ ಮೆಷರ್ಸ್. ಅವ್ನು ಏನು ಬೇಕೋ ಮಾಡ್ಬೋದು, ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಅವ್ನು ಮಾಡುವಂಥ ಉತ್ಪಾದನೆ ಎಲ್ಲಿಗೆ ಬೇಕಾದ್ರೂ ಎಕ್ಸ್ಪೋರ್ಟ್ ಮಾಡ್ಬೋದು. ಹವೆವರ್ ಬಡ ರಾಷ್ಟ್ರಗಳೆಲ್ಲ ಆ ಥರ ಸಿಚುವೇಶನ್ಸ್ ಇರ್ತಿರಲಿಲ್ಲ. ಸೊ ಇಲ್ಲೇನಾಯಿತು ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನ ಖಾಸಗೀಕರಣ ಮಾಡಿಬಿಟ್ರೆ ಕೆಲವು ವ್ಯಕ್ತಿಗಳು ಮತ್ತು ಕೆಲವು ಕಂಪನಿಗಳು ಮಾತ್ರ ಶ್ರೀಮಂತರಾಗ್ತಾರೆ, ರಾಷ್ಟ್ರ ಇದರಿಂದ ನೋವು ಅನುಭವಿಸುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರಾಷ್ಟ್ರ ದ ಕಂಟ್ರಿ ದ ಸ್ಟೇಟ್ಸ್ ವಾಂಟೆಡ್ ಟು ಕಂಟ್ರೋಲ್ ಓವರ್ ದ ನ್ಯಾಚುರಲ್ ರಿಸೋರ್ಸಸ್. ನನ್ನ ದೇಶದ ಸಂಪನ್ಮೂಲಗಳು ನನ್ನ ಮುಷ್ಟಿಯಲ್ಲಿದ್ದಾಗ ಖಾಸಗಿ ವ್ಯಕ್ತಿಗಳು ಅಥವಾ ಮಾರ್ಕೆಟ್ ಫೋರ್ಸಸ್ ಇದನ್ನು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕಾಗೋದಿಲ್ಲ. ನಾನು ಇದನ್ನು ಎಕ್ಸ್ಪ್ಲೋರ್ ಮಾಡಿ ನಾನು ಬೇರೆ ಕಡೆ ಸಾಗಾಣಿಕೆ ಮಾಡಿ ಐ ವಿಲ್ ಬಿಕಮ್ ರಿಚ್. ವೆನ್ ಎ ಸ್ಟೇಟ್ಸ್ ಬಿಕಮ್ ರಿಚ್, ದ ಪೀಪಲ್ ಇನ್ ದ ಸ್ಟೇಟ್ ವಿಲ್ ಆಲ್ಸೋ ಬಿಕಮ್ ರಿಚ್. ಸೊ ದೀಸ್ ವರ್ ದ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ through the UNCTAD framework. The proposal to restructure the international economic system also sought to reform the Bretton Woods system, which had benefited the leading states and that created especially United States. ಅದು 70sಗಿಂತ ಮುಂಚೆ ಇದ್ದಂತಹ ವ್ಯವಸ್ಥೆ ಬ್ರೆಟನ್ ವುಡ್ಸ್ ಅಂತ, ಬೇಸಿಕಲಿ ಮಾರ್ಕೆಟ್ ಓರಿಯೆಂಟೆಡ್ ಎಕಾನಮಿ ಮತ್ತು ನಾನ್ ಇಂಟರ್ಫಿಯರೆನ್ಸ್ ಇನ್ ಪ್ರೈವೇಟ್ ಸ್ಪಿಯರ್ಸ್ ಮತ್ತು ಬಂಡವಾಳಶಾಹಿಗಳ ಒಂದು ಚಿಂತನೆಗಳು ಮತ್ತು ಇಡೀ ಒಂದು ವಿಶ್ವದ ಅಂತಾರಾಷ್ಟ್ರೀಯ ಮಾರುಕಟ್ಟೆನ ಡಾಲರ್ ಮೇಲೆ ಡಿಪೆಂಡ್ ಆಗಿತ್ತು. ಸೊ ದಿಸ್ NIEO wanted to change that existing status quo. The set of proposals proclaimed that facilitating the rate of economic development and market share among developing countries will fight global issues such as hunger, etc. ವಿಶ್ವದ ಬಡತನ ಮತ್ತು ಹಸಿವನ್ನು ಹಿಂಗಿಸಬೇಕಾದ್ರೆ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆ ಇರಬೇಕು. ದಿಸ್ ಈಸ್ ಆಲ್ಸೋ ಲಿಂಕ್ಡ್ ಟು ದ NIEO. ಇದನ್ನು ಸರಿದೂಗಿಸ್ಕೋಬೇಕು ಅಂದರೆ ದ ಡೆವಲಪ್ಡ್ ನಾರ್ತ್, ದ ಗ್ಲೋಬಲ್ ನಾರ್ತ್ ಹ್ಯಾಸ್ ಟು ಕಾಂಪ್ರಮೈಸ್. The sovereign equality of all states with non-interference in internal affairs, their effective participation in solving world problems, and the right to adapt their own economic and social system. Even this was actually having this proposal that, all the state should be sovereign and there should not be any kind of internal turmoil in the sense that other countries would probably dominate the internal affairs of a particular state. And very importantly, the state in the global south, ದಕ್ಷಿಣ ಭಾಗದ ರಾಷ್ಟ್ರಗಳು ಅಂದರೆ ಬಡ ರಾಷ್ಟ್ರಗಳು, ಪ್ರಗತಿ ಹೊಂದಿರುವಂಥ ರಾಷ್ಟ್ರಗಳು, ತನ್ನ ಆಂತರಿಕ ವ್ಯವಸ್ಥೆಯಲ್ಲಿ ರಾಜ್ಯ ಸಂಪೂರ್ಣವಾಗಿರುವಂಥ ಕಂಟ್ರೋಲ್ನ ಇಟ್ಕೋಬೇಕು ಅಂತ ಇವರು ಮಾಡ್ತಾರೆ. ವಿ ಕೆನಾಟ್ ಲೀವ್ ದ ಕಂಟ್ರಿ ಟು ದ ಮರ್ಸಿ ಆಫ್ ದ ಮಾರ್ಕೆಟ್. ವಿ ಕೆನಾಟ್ ಲೀವ್ ದ ಕಂಟ್ರಿ ಟು ದ ಮರ್ಸಿ ಆಫ್ ಆಂಟ್ರಪ್ರೆನ್ಯೂರ್ಸ್. Because our countries are still
in a nascent stage of development, and we need to use our resources and our focus to enrich all the population. Just an equitable relationship between the price of raw material and other goods exported by developing countries and the price of raw materials and other goods exported by developed countries. ಸಂಪನ್ಮೂಲಗಳು ನಾವು ಯಾವ ರೀತಿಯಾಗಿ ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡಿದಾಗ ಅದಕ್ಕೆ ಸರಿಯಾಗಿರುವಂಥ ಬೆಲೆ ಸಿಗಬೇಕು. ಪ್ರಗತಿ ಹೊಂದಿರುವಂಥ ರಾಷ್ಟ್ರದ ಸಂಪನ್ಮೂಲಗಳು ಮತ್ತು ಬಡ ರಾಷ್ಟ್ರಗಳಲ್ಲಿ ಇರುವಂಥ ಸಂಪನ್ಮೂಲಗಳು ಎಕ್ಸ್ಪೋರ್ಟ್ ಮಾಡಿದಾಗ ಈ ಒಂದು ಬೆಲೆಗೆ ಉತ್ತಮ ಮಾರ್ಕೆಟಿನ ಬೆಲೆ ನಿಗದಿಯಾಗಬೇಕು. ಅವ್ರಿಗೊಂದು ಬೆಲೆ, ಆ ರಾಷ್ಟ್ರದ ಉತ್ಪಾದನೆಗೆ ಒಂದು ಬೆಲೆ, ನಮ್ಮ ರಾಷ್ಟ್ರಗಳಿಗೆ ಅಲ್ಲಿ ಇರುವಂಥ ಉತ್ಪಾದನೆಗೆ ಒಂದು ಬೆಲೆ ಇರಬಾರ್ದು ಅಂತ ಗೋಚರವಾಗುತ್ತೆ. Strengthening of bilateral and multilateral international assistance to promote industrialization in developing countries. ಪ್ರಮುಖವಾಗಿ ನಮ್ಮ ಕೈಗಾರಿಕಾ ಕ್ರಾಂತಿ ಆಗಬೇಕು ಅಂತ ಹೇಳಿದ್ರೆ, ಆ ಪ್ರಗತಿ ಹೊಂದಿರುವಂಥ ರಾಷ್ಟ್ರಗಳು, ಬಡ ರಾಷ್ಟ್ರಗಳ ಆಂತರಿಕ ಆರ್ಥಿಕ ವ್ಯವಸ್ಥೆಯ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ವಿ ನೀಡ್ ಇಂಟರ್ನ್ಯಾಷನಲ್ ಅಸಿಸ್ಟೆನ್ಸ್. ವಿಶ್ವಸಂಸ್ಥೆಯ ಮೂಲಕ ಒಂದು ಅಂತಾರಾಷ್ಟ್ರೀಯ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ, ಅದು ಬೆನ್ನೆಲುಬಲ್ಲಿ ಪ್ರಗತಿ ಹೊಂದಿರುವಂಥ ರಾಷ್ಟ್ರಗಳಿಗೆ ಅನುದಾನ ಕೊಡಿ. ಆ ಅನುದಾನದಿಂದ ನಾವು ಕೈಗಾರಿಕಾ ಕ್ರಾಂತಿಯನ್ನು ನಡೆಸ್ತೀವಿ ಅಥವಾ ಕೈಗಾರಿಕೆಗಳನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಇದರಿಂದ ನಮ್ಮಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತೆ. ನಿಮ್ಮಲ್ಲಿರುವಂಥ ಉತ್ತಮ ತಂತ್ರಜ್ಞಾನಗಳು ನಮಗೆ ಕೊಡಿ. ಸೊ ದಿಸ್ ಈಸ್ ಅ ಫಂಡಮೆಂಟಲ್ ಕ್ರಕ್ಸ್ ಆಫ್ ನ್ಯೂ ಇಂಟರ್ನ್ಯಾಷನಲ್ ಎಕನಾಮಿಕ್ ಆರ್ಡರ್ ಆರ್ಗ್ಯುಮೆಂಟ್ಸ್. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ವಿಶ್ವದಲ್ಲಿ ಆ ಒಂದು ಸಮಯದಲ್ಲಿ ಯಾವ ರೀತಿಯಾಗಿ ಎರಡು ಭಾಳ ಸ್ಟ್ರಾಂಗ್ ಆಗಿರುವಂಥ ಒಂದು ಡಿಬೇಟ್ ನಡೀತಿತ್ತು ಅಂತ ನಾವು ಭಾಳ ಸಂಕ್ಷಿಪ್ತವಾಗಿ ನೋಡಿದ್ದೀವಿ. ಬಟ್ ಆದರೆ ಒಂದು ವಿಷಯ ನಾವು ಗಮನದಲ್ಲಿಟ್ಕೋಬೇಕು. ಬಡ ರಾಷ್ಟ್ರಗಳು ಇಷ್ಟೊಂದೆಲ್ಲ ಬೇಡಿಕೆಗಳು ಮಾಡ್ಕೊಳ್ತಾ ಇದ್ವು. ಒಂದು ಗ್ಯಾಂಗ್ ಕಟ್ಕೊಂಡು ಇದು ಶ್ರೀಮಂತ ರಾಷ್ಟ್ರಗಳ ಮೇಲೆ ದಬ್ಬಾಳಿಕೆ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಶ್ರೀಮಂತ ರಾಷ್ಟ್ರಗಳು ಅಥವಾ ಪ್ರಗತಿ ಹೊಂದಿರುವಂಥ ರಾಷ್ಟ್ರಗಳು ಯಾವ ಥರ ಯೋಚನೆ ಮಾಡ್ತಾಯಿದ್ವು? ಲೆಟ್ ಅಸ್ ಜಸ್ಟ್ ಬ್ರೀಫ್ಲಿ ಟಚ್ ದಿಸ್ ಪಾಯಿಂಟ್. ಶ್ರೀಮಂತ ರಾಷ್ಟ್ರಗಳು ದೇ ವರ್ ಮೋರ್ ಎಮೋಷನಲ್, ಭಾಳ ಎಮೋಷ್ನಲ್ ಆಗಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅವರು ಯಾಕೆಂದರೆ ದೇ ರೆಕಗ್ನೈಸ್ ದೇರ್ ಇಸ್ ಅನ್ ಇನ್ಇಕ್ವಾಲಿಟಿ. ಪ್ರಗತಿ ಇಲ್ಲ, ನಾವು ತುಂಬ ಶ್ರೀಮಂತರು ಆಗಿದ್ದೀವಿ ಅಂತ ಅವ್ರಿಗೆ ಗೊತ್ತು ಅವ್ರಿಗೆ. ಆದರೆ ಅವರು ಆಂತರಿಕ ಮಾರುಕಟ್ಟೆನ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ. ಅವರು ತಂತ್ರಜ್ಞಾನ ನಮಗೆ ಕೊಟ್ಬಿಟ್ರೆ, ಅದು ಪ್ರಗತಿ ಹೊಂದಿರುವಂಥ ರಾಷ್ಟ್ರಗಳಿಗೇನೋ ತಂತ್ರಜ್ಞಾನ ಕೊಟ್ಬಿಟ್ರೆ ನಾವು ಯಾಕೆ ಅವರಿಂದೇ ಹೋಗ್ತೀವಿ? ನಮ್ಮಲ್ಲಿರುವಂಥ ಹಣನ ನಾವು ಯಾಕೆ ಅವ್ರಿಗೆ ಕೊಡ್ತೀವಿ? ವಿ ವಿಲ್ ಮ್ಯಾನುಫ್ಯಾಕ್ಚರ್ ಅವರ್ ಓನ್ ಟೆಲಿವಿಷನ್, ವಿ ವಿಲ್ ಮ್ಯಾನುಫ್ಯಾಕ್ಚರ್ ಅವರ್ ಓನ್ ಕಾರ್ಸ್, ವಿ ಮ್ಯಾನುಫ್ಯಾಕ್ಚರ್ ಅವರ್ ಓನ್ ರೆಫ್ರಿಜರೇಟರ್ ಆ್ಯಂಡ್ ವಾಷಿಂಗ್ ಮಿಷಿನ್ಸ್ ಆ್ಯಂಡ್ ವಾಟ್ ನಾಟ್, ಆ್ಯಂಡ್ ವಿ ಕನ್ಸ್ಯೂಮ್ ಮೇಡ್ ಇನ್ ಇಂಡಿಯಾ. ಸೊ ಹಣ ನಮ್ಮಲ್ಲೇ ಉಳ್ಕೊಳ್ಳುತ್ತೆ. ವೆನ್ ಯು ಹ್ಯಾವ್ ಮನಿ ವಿತಿನ್ ಅವರ್ ಓನ್ ಹೌಸ್, ವಿ ವಾಂಟ್ ಲೂಸ್ ಇಟ್. We started to save, we started to become richer and richer. That is the whole trick. ಸೊ ಅವರಿಗೆ ಗೊತ್ತಿತ್ತಿದ್ದು, ನಾವೇನಾದರೂ ಅವ್ರು ಕೇಳ್ದಂಗೆಲ್ಲ ಕೊಟ್ಬಿಟ್ರೆ ನಮ್ಮನ್ನು ಕಾಯೋರು ಯಾರು? ಅದಕ್ಕೆ ಏನು ಮಾಡ್ತಾರೆ, ನಮಗೆ ಅವರು ಪ್ರೀಚ್ ಮಾಡುವಂಥದ್ದು ಮಾರ್ಕೆಟ್ ಎಕಾನಮಿ. ಬಟ್ ಆದರೆ ಅವರು ಆಂತರಿಕವಾಗಿ ದೇ ವಾಸ್ ಎ ವೆರಿ ಸ್ಟ್ರಿಕ್ಟ್ ಪ್ರೊಟೆಕ್ಷನಿಸ್ಟ್ ಮೆಷರ್ಸ್. ಅತ್ಯಂತ ಹೆಚ್ಚು ತೆರಿಗೆಗಳು ಹಾಕ್ತಾಯಿದ್ರು. They were discouraging imports. ಆದರೆ ಆ ಒಂದು ಚಿಂತನೆ ಎಲ್ಲ ದೇ ಸ್ಟಾರ್ಟೆಡ್ ಟು ಗಿವ್ ಏಡ್. ಅನುದಾನ ಕೊಡೋಕ್ಕೆ ಶುರು ಮಾಡ್ಕೊಳ್ತಾರೆ ಟು ಕಾಂಪನ್ಸೇಟ್ ಮಾಡಲಿಕ್ಕೆ. ನಾವು ಅನುದಾನ ಕೇಳಲಿಲ್ಲ, ಅಥವಾ ಬಡ ರಾಷ್ಟ್ರಗಳು ಅನುದಾನನ ಕೇಳಲಿಲ್ಲ. ಐ ಆಮ್ ಟಾಕಿಂಗ್ ಇಂಡಿಯಾ ಡ್ಯೂರಿಂಗ್ 1970s ಬಿಕಾಸ್ ಇಂಡಿಯಾ ವಾಸ್ ಅ ಫೋರ್ ಫ್ರಂಟ್ ಇನ್ NIEO. ಇವತ್ತಿನ ಸಮಯದಲ್ಲೆಲ್ಲ, ಡ್ಯೂರಿಂಗ್ 70s, ಅರ್ಲಿ 70s.
ಸೊ ಅವ್ರೇನು ಮಾಡ್ತಾರೆ, ಓಕೆ ಲೆಟ್ ಅಸ್ ಗಿವ್ ಸಮ್ ಫಾರಿನ್ ಏಡ್, ತೊಗೊಳ್ಳಿ ಸ್ವಲ್ಪ ಹಣ ತೊಗೊಳ್ಳಿ, ಯೂಸ್ ಮಾಡಿ, ಬಟ್ ತಂತ್ರಜ್ಞಾನ ಕೊಡೋದಿಲ್ಲ. ಸೊ ಈ ಒಂದು ಹಿನ್ನೆಲೆಯನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸೊ ನ್ಯೂ ಇಂಟರ್ನ್ಯಾಷನಲ್ ಎಕನಾಮಿಕ್ ಆರ್ಡರ್ ಅಥವಾ ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಆ ಒಂದು ಸಮಯದಲ್ಲಿ 1970ರ ದಶಕದಲ್ಲಿ ಅವತ್ತಿನ ಓಲ್ಡ್ ಎಕನಾಮಿಕ್ ಆರ್ಡರ್ ಏನಿತ್ತು ಅಥವಾ ಬ್ರೆಟನ್ ವುಡ್ ವ್ಯವಸ್ಥೆ ಏನಿತ್ತು ಅದಕ್ಕೆ ತದ್ವಿರುದ್ಧವಾಗಿರುವಂಥ ಆರ್ಗ್ಯುಮೆಂಟು ಇದು ಮಾಡಿದೆ. It opposed existing status quo. It opposed exploitation of developed countries. And it sought industrialization, equitable opportunity to trade, transfer of technology from the ಗ್ಲೋಬಲ್ ನಾರ್ತ್. ತಂತ್ರಜ್ಞಾನ ಕೊಡಿ, ನಮಗೆ ನಮ್ಮ ಉತ್ಪಾದನೆಗಳಿಗೆ ಒಳ್ಳೆಯ ಬೆಲೆ ಕೊಡಿ, ನಮ್ಮಲ್ಲಿ ಕೈಗಾರಿಕೆಯನ್ನು ಉಳಿಸ್ಲಿಕ್ಕೋಸ್ಕರ ನಮಗೆ ಸಹಾಯ ಮಾಡಿ, ಅನುದಾನ ಬೇಡ ಅಂತ ಎರಡು ಕಡೆಯಿಂದ ಡಿಬೇಟ್ಸ್ ಆಗಲಿಕ್ಕೆ ಶುರುವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.